ನೋಡಿ ಎಂಥ ವ್ಯತ್ಯಾಸ ಇದೆಯಲ್ವಾ. ನಮ್ಮ ದೇಶದಲ್ಲಿರುವಂಥ ಅಲ್ಪಸಂಖ್ಯಾತರ ಪರಿಸ್ಥಿತಿ ಹೇಗೆ, ಬೇರೆ ದೇಶದಲ್ಲಿರುವಂಥ ಅಲ್ಪಸಂಖ್ಯಾತರ ಪರಿಸ್ಥಿತಿ ಏನು, ಅದರಲ್ಲೂ ನಮ್ಮ ನೆರೆ ರಾಷ್ಟ್ರಗಳು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿ, ನಮ್ಮಲ್ಲಿ ಹೇಗೆ ಟ್ರೀಟ್ ಮಾಡ್ತೀವಿ ಅವರಲ್ಲಿ ಹೇಗೆ ಟ್ರೀಟ್ ಮಾಡ್ತಾರೆ ಅಂತೇಳಿ, ಇದನ್ನ ಇಲ್ಲಿರುವಂಥವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇಲ್ಲೇ ಏನೋ ಆಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಆಡ್ತಾರೆ. ಇಲ್ಲಿರುವಷ್ಟು ಸ್ವತಂತ್ರ ನಿಮಗೆ ಬೇರೆ ಯಾವ ದೇಶದಲ್ಲೂ ಸಿಗೋದಿಲ್ಲ. ಅಷ್ಟು ಅಲ್ಪಸಂಖ್ಯಾತರಿಗೆ ಇಲ್ಲಿ ಮಾನ್ಯತೆ ಇದೆ, ಅಷ್ಟೊಂದು ಗೌರವ ಇದೆ, ಎಲ್ಲ ಇದೆ. ಆದರೂ ಕೂಡ ರಾಜಕೀಯಕ್ಕೋಸ್ಕರ ಇನ್ಯಾರ್ದು ಇದಕ್ಕೋಸ್ಕರ ಆಡುವಂಥ ರೀತಿ ನೋಡಿ. ಈಗ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಪರಿಸ್ಥಿತಿ ಏನು, ಇಸ್ಕಾನ್ ಅನ್ನ ಬ್ಯಾನ್ ಮಾಡೋಕ್ಕೆ ಹೊರಟಿದೆ ಅಂತ ಅಲ್ಲಿರುವಂಥ ಸರ್ಕಾರ. ಯಾಕೆ ಅಂತಂದ್ರೆ ಕಾರಣಗಳನ್ನು ಹೇಳುವಂಥದ್ದು ಕೇಳ್ಬಿಟ್ರೆ ಆಶ್ಚರ್ಯ ಅನಿಸ್ಬಿಡುತ್ತೆ. ಅಲ್ಲಿರುವಂಥವ್ರು ಈಗ ಮೂಲಭೂತವಾದಿ ಧರ್ಮದ ವಿಚಾರದಲ್ಲಿ ಮೂಲಭೂತವಾದಿಗಳೇ ಇರುವಂಥವ್ರು, ಅವ್ರಿಗೆ ಹೇಳ್ತಾ ಇರುವಂಥದ್ದು ಇಸ್ಕಾನ್ ಅನ್ನುವಂಥದ್ದು ಮೂಲಭೂತವಾದಿ ಅಂತೆ. ಚೆನ್ನಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ದಮನಕಾಂಡ ಈಗ ಶುರುವಾಗಿದೆ. ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಬ್ಯಾನ್ ಆಗುತ್ತಾ? ಇಸ್ಕಾನ್ ಸಂತನ ಬಂಧನ ಬೆನ್ನಲ್ಲೇ ಈಗ ಬ್ಯಾನ್ಗೆ ನಿರ್ಧಾರವನ್ನ ಮಾಡಿದಾರಂತೆ. ಇಸ್ಕಾನ್ ಧಾರ್ಮಿಕ ಮೂಲಭೂತವಾದಿ ಸಂಘಟನೆಯಂತೆ. ಅಲ್ಲಿ ಮಾಡ್ತಾ ಇರೋದೇನು, ವಿಚಾರಣೆ ವೇಳೆ ಬಾಂಗ್ಲಾ ಅಡ್ವೊಕೇಟ್ ಜನರಲ್ ಆರೋಪವನ್ನ ಮಾಡಿರೋದು. ಇಸ್ಕಾನ್ ನಿಷೇಧ ಪ್ರಕ್ರಿಯೆ ನಡೆದಿದೆ ಅಂತ ಸರ್ಕಾರ ಹೇಳಿದೆ. ಕೇಂದ್ರ ಮಧ್ಯಪ್ರವೇಶಿಸುವಂತೆ ಇಸ್ಕಾನ್ ಈಗ ಆಗ್ರಹಿಸ್ತಾ ಇದೆ. ಫಸ್ಟ್ ಅಲ್ಲಿ ಏನಾಗಿದೆ, ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ, ಅದರ ವರದಿಯನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ನೋಡೋಣ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ, ಇಸ್ಕಾನ್ ನಿಷೇಧಕ್ಕೆ ಮುಂದಾಯ್ತಾ ಬಾಂಗ್ಲಾ ಸರ್ಕಾರ? ನೆರೆಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ದಮನ ಮುಂದುವರೆದಿದೆ. ಧ್ವಜದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಆರೋಪದ ಮೇರೆಗೆ ಇಸ್ಕಾನ್ನ ಪುಂಡರಿಕಾ ಧಾಮದ ಅಧ್ಯಕ್ಷ ಚಿನ್ಮಯಿ ಕೃಷ್ಣದಾಸ್ ಅವರನ್ನ ಚಿತ್ತಗಾಂಗ್ ಪೊಲೀಸರು ಬಂಧಿಸಿದ್ದಾರೆ. 10 ದಿನ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. ಈ ನಡುವೆ ಬಾಂಗ್ಲಾದೇಶದಲ್ಲಿ ಹಲವು ಬೆಳವಣಿಗೆಗಳು ನಡೆದಿದೆ. ಚಿನ್ಮಯಿ ಪ್ರಭು ಬಂಧನವನ್ನು ಖಂಡಿಸಿ ಢಾಕಾದಲ್ಲಿ ಅನೇಕ ಹಿಂದೂ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿವೆ. ಹಿಂದೂ ಪ್ರತಿಭಟನಾಕಾರರ ಮೇಲೆ ಬಿಎನ್ಪಿ ಜಮಾತ್ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಘಟನೆಯಲ್ಲಿ 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು, ಇದೇ ವೇಳೆ ಚಿನ್ಮಯಿ ಕೃಷ್ಣದಾಸ್ ಪರ ವಕಾಲತ್ತು ವಹಿಸಿದ್ದ ಮುಸ್ಲಿಂ ವಕೀಲರನ್ನ ದುಷ್ಕರ್ಮಿಗಳು ಕೊಂದಿದ್ದಾರೆ. ಇದಕ್ಕೆಲ್ಲ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಇಸ್ಕಾನ್ ಬ್ಯಾನ್ ಬಗ್ಗೆ ಕೋರ್ಟ್ಗೆ ಮಾಹಿತಿ, ಬಾಂಗ್ಲಾ ಸರ್ಕಾರದಿಂದ ಬ್ಯಾನ್ ಪ್ರಕ್ರಿಯೆ. ಚಿನ್ಮಯಿ ಪ್ರಭು ಬಂಧನದ ಬಳಿಕ ಇದೀಗ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ನಿಷೇಧವನ್ನ ಕೋರಿ ಅಲ್ಲಿನ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಅರ್ಜಿ ವಿಚಾರಣೆಯ ವೇಳೆ ಇಸ್ಕಾನ್ ಸಂಬಂಧದ ವಾದ ಪ್ರತಿವಾದ ನಡೆದಿದೆ. ಬಾಂಗ್ಲಾ ಅಟಾರ್ನಿ ಜನರಲ್ ಇಸ್ಕಾನ್ ಒಂದು ತೀವ್ರಗಾಮಿ ಧಾರ್ಮಿಕ ಮೂಲಭೂತವಾದಿ ಸಂಘಟನೆ ಅಂತ ಆಪಾದಿಸಿದ್ದಾರೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ನಿಷೇಧಿಸಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಬಾಂಗ್ಲಾದೇಶ ಸರ್ಕಾರ ಇಸ್ಕಾನ್ ಬ್ಯಾನ್ ಮಾಡುವ ಸಂಬಂಧ ಪ್ರಕ್ರಿಯೆಗಳು ಪ್ರಗತಿಯಲ್ಲಿದೆ ಅಂತ ಹೇಳಿ ಅಟಾರ್ನಿ ಜನರಲ್ ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಶೀಘ್ರದಲ್ಲಿಯೇ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ನಿಷೇಧಿಸುವುದಾಗಿ ಹೇಳಿದ್ದಾರೆ. ಇಸ್ಕಾನ್ ಮೂಲಭೂತವಾದಿ ಸಂಘಟನೆನ ಗಂಭೀರ ಆರೋಪ ಮಾಡಿದ ಎಜಿ. ಹಿಂದೂ ಧರ್ಮ ಪ್ರಚಾರದ ಜೊತೆಗೆ ಶ್ರೀಕೃಷ್ಣನ ಉಪದೇಶಗಳನ್ನು ವಿಶ್ವಕ್ಕೆ ತಲುಪಿಸುವ ಕಾರ್ಯ ಮಾಡ್ತಾ ಇರುವ ಇಸ್ಕಾನ್ಗೆ ಬಾಂಗ್ಲಾ ಸರ್ಕಾರ ತೀವ್ರಗಾಮಿ ಮೂಲಭೂತವಾದಿ ಪಟ್ಟವನ್ನು ಕಟ್ಟಿದೆ. ಕೆಲವೊಂದು ವ್ಯಕ್ತಿಗಳು ದೇಶವನ್ನು ಅಸ್ಥಿರಗೊಳಿಸಲು ಪ್ರಯತ್ನ ಮಾಡ್ತಿದ್ದಾರೆ. ಇಸ್ಕಾನ್ ಬ್ಯಾನ್ ಮಾಡುವುದು ಪ್ರಮುಖ ಅಜೆಂಡಾವಾಗಿದ್ದು, ಬ್ಯಾನ್ ಮಾಡಲೇಬೇಕಾದ ಅಗತ್ಯತೆಗೆ ಸಿದ್ಧತೆಯಾಗಿದೆ ಅಂತ ಹೇಳಿದ್ದಾರೆ. ವಿಚಾರಣೆಯ ವೇಳೆ ಜಡ್ಜ್ ಇಸ್ಕಾನ್ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಕಾನೂನು ಸುವ್ಯವಸ್ಥೆ ಯಾರಿಂದಲೂ ಹದಗೆಡಲಿಕ್ಕೆ ಸಾಧ್ಯವಿಲ್ಲ. ಇಸ್ಕಾನ್ ಯಾವ ಸಂಸ್ಥೆ, ಎಲ್ಲಿಂದ ಬಂತು ಅಂತ ಕೇಳಿದ್ದಾರೆ. ಇದಕ್ಕೆ ಅಟಾರ್ನಿ ಜನರಲ್ ಇಸ್ಕಾನ್ ರಾಜಕೀಯ ಪಕ್ಷವಲ್ಲ, ಧಾರ್ಮಿಕ ಮೂಲಭೂತವಾದಿ ಸಂಘಟನೆ ಅಂತ ಹೇಳಿದೆ. ಚಿನ್ಮಯಿ ಪರ ವಕಾಲತ್ತು ವಹಿಸದ ವಕೀಲರು ಕೇಂದ್ರ ಮಧ್ಯಪ್ರವೇಶಿಸುವಂತೆ ಇಸ್ಕಾನ್ ಆಗ್ರಹ. ದೇಶದ್ರೋಹದ ಆರೋಪದಲ್ಲಿ ನ್ಯಾಯಾಂಗ ಬಂಧನಕ್ಕೊಳಗಾಗಿರುವ ಚಿನ್ಮಯಿ ಪ್ರಭು ಪರ ಯಾವ ವಕೀಲರು ವಕಾಲತ್ತನ್ನು ವಹಿಸಲಿಕ್ಕೆ ಹಿಂದೇಟಾಕ್ತಿದ್ದಾರೆ. ನಿನ್ನೆ ಚಿನ್ಮಯಿ ಪರ ವಕಾಲತ್ತನ್ನು ವಹಿಸಿದ್ದ ವಕೀಲನನ್ನೇ ಹತ್ಯೆ ಮಾಡಿದ ಬಳಿಕ ಇತರೆ ವಕೀಲರು ಇದೀಗ ಹಿಂದೇಟು ಹಾಕ್ತಾ ಇದ್ದು, ಈ ನಡುವೆ ಕೋಲ್ಕತ್ತಾ ಇಸ್ಕಾನ್ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಆಗ್ರಹಿಸಿದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಮನಕಾಂಡ ಕೊನೆಗಾಣಿಸಲಿಕ್ಕೆ ಆಗ್ರಹಿಸಿದೆ. ಅಲ್ಲದೆ ಚಿನ್ಮಯಿ ಬಿಡುಗಡೆಗಾಗಿ ವಿಶ್ವಸಂಸ್ಥೆ ಗಮನ ಹರಿಸಬೇಕು, ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಅಂಥೇಳಿ ಕೋಲ್ಕತ್ತಾ ಇಸ್ಕಾನ್ ಒತ್ತಾಯಿಸಿದೆ. ಒಟ್ನಲ್ಲಿ ಇಸ್ಕಾನ್ ಅನ್ನ ತೀವ್ರಗಾಮಿ ಸಂಘಟನೆ ಅಂಥೇಳಿ ಆರೋಪ ಹೊರಿಸಿ ಬಾಂಗ್ಲಾ ಸರ್ಕಾರ ನಿಷೇಧಕ್ಕೆ ಮುಂದಾಗಿರೋದು ಹಿಂದೂಗಳನ್ನ ಕೆರಳಿಸಿದೆ. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾವ ನಡೆಯನ್ನ ಅನುಸರಿಸುತ್ತೆ ಅನ್ನೋದನ್ನ ಕಾದ್ನೋಡ್ಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಪ್ರಪಂಚದ ಬೇರೆ ಭಾಗಗಳಲ್ಲಿ, ಬೇರೆ ದೇಶಗಳಲ್ಲಿ ಆಗುವಂಥವ್ರ ಬಗ್ಗೆ ತುಂಬ ಕನಿಕರ ಇರುತ್ತೆ. ಬಾಂಗ್ಲಾದೇಶದಲ್ಲೇ ಇರುವಂಥವ್ರ ಬಗ್ಗೆ ಕನಿಕರ ಯಾರಿಗೂ ಕಾಣಿಸ್ತಾ ಇಲ್ವಾ ಅಂತ? ಯಾರಿಗೂ ಇಲ್ವಾ? ರೋಹಿಂಗ್ಯಾಮಿಗಳು ಮಯನ್ಮಾರಿಂದ ಆಚೆಗೆ ಬರುವಂಥ ಸಂದರ್ಭದಲ್ಲಿ ಬಿಟ್ಕೊಳ್ಬೇಕು, ಅವರಿಗೆಲ್ಲ ಆಶ್ರಯ ಕೊಡಬೇಕು ಅಂತ ಹೇಳಿದಂಥ ಪಕ್ಷಗಳಿದೆ ನಮ್ಮಲ್ಲಿ. ಕಾಂಗ್ರೆಸ್ ಕೂಡ ಅದನ್ನು ಆಗ್ರಹಿಸಿತ್ತು. ಯಾಕೆ? ಈಗ ಬಾಂಗ್ಲಾದಲ್ಲಿರುವಂಥ ಹಿಂದೂಗಳಿಗೆ ಆಗಬಾರ್ದಾ? ಅಲ್ಲೆಲ್ಲೋ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಇನ್ಯಾರ್ದ ಬಗ್ಗೆ ಕಾಳಜಿಗಳು ಹುಟ್ಕೊಳ್ಳುತ್ತೆ. ಇಲ್ಲಿ ಯಾಕೆ ಹುಟ್ಕೊಳ್ಳಲ್ಲ ಕಾಳಜಿ? ಯಾಕೆ ಈ ವಿಚಾರದಲ್ಲಿ ಧ್ವನಿ ಎತ್ತಲ್ಲ? ಇನ್ಯಾವುದೋ ವಿಚಾರದಲ್ಲಿ ಇನ್ನೊಂದೆಲ್ಲೋ ದೇಶಕ್ಕೆ ಹೋಗ್ಬಿಟ್ಟು ಮಾತನಾಡ್ಕೊಂಡು ಬರ್ತೀರಾ?
ನಮ್ಮ ದೇಶದಲ್ಲಿರುವಂಥ ಇಸ್ಕಾನ್ನ ಒಂದು ಬ್ರಾಂಚ್ ಅಲ್ಲೂ ಕೂಡ ಇದೆ, ಅವರನ್ನು ಅರೆಸ್ಟ್ ಮಾಡಿದರೆ ಈ ವಿಚಾರದಲ್ಲಿ ಯಾಕೆ ಮಾತಾಡಲ್ಲ ರಾಜಕೀಯ ಪಕ್ಷಗಳು? ನೋಡಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹೇಗಾಗತ್ತೆ ಅಂತ ಹೇಳಿ. ಆಮೇಲೆ ಅಲ್ಪಸಂಖ್ಯಾತರು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿರುವಷ್ಟು ಸೇಫ್ ಇನ್ನು ಎಲ್ಲೂ ಕೂಡ ನೀವು ಸೇಫ್ ಆಗಿರೋಕ್ಕೆ ಆಗಲ್ಲ. ಪ್ರಪಂಚದಲ್ಲಿ ಅಷ್ಟೊಂದು ಸೇಫ್ ಆಗಿದ್ದೀರಾ. ಪಕ್ಕದಲ್ಲಿ ನೆರೆ ರಾಷ್ಟ್ರ ಪಾಕಿಸ್ತಾನದಲ್ಲೂ ಅಲ್ಲ, ಬಾಂಗ್ಲಾದಲ್ಲೂ ಅಲ್ಲ. ಅಲ್ಲಿ ಹಿಂದೂಗಳ ಪರಿಸ್ಥಿತಿ ನೋಡ್ಕೊಳ್ಳಿ, ಇಲ್ಲಿರುವಂಥ ಮುಸ್ಲಿಮರ, ಇನ್ನುಳಿದಂಥ ಕ್ರಿಶ್ಚಿಯನ್ರ ಪರಿಸ್ಥಿತಿ ನೋಡ್ಕೊಳ್ಳಿ. ಇಲ್ಲಿ ಎಷ್ಟು ಸೇಫ್ ಆಗಿದ್ದೀರಾ, ನಿಮ್ಗೇನೆಲ್ಲ ಫೆಸಿಲಿಟಿಗಳು ಸರ್ಕಾರದಿಂದ ಸಿಗುತ್ತೆ ಅಂತ. ಅಲ್ಲಿ 14% ಇರೋದು ಈಗ 1-2%ಗೆ ಬಂದು ತಲುಪಿದೆ ಹಿಂದೂಗಳ ಜನಸಂಖ್ಯೆ ಪಾಕಿಸ್ತಾನದಲ್ಲಿ. ಬಾಂಗ್ಲಾದಲ್ಲೂ ಅದೇ ಪರಿಸ್ಥಿತಿ.